ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆದಾಗಿ ನನ್ನ ತಾಯಿ. ಈ ನನ್ನ ತಾಯಿದ್ರು ಇವರು ಸುಮಿತ್ರಾ ತಾಯಿ, ಸಾವಿತ್ರಿ ತಾಯಿ ಅಂತೇಳಿ ಇವರು ಸುಮಿತ್ರಾ ತಾಯಿ ಅಂತೇಳಿ ಬದಾಮಿಯಿಂದ ಬಂದಿದ್ದಾರೆ. ಅಮೀನ್ಗಢ ಬಾದಾಮಿ. ಈ ತಾಯಿ ಇಲ್ಲೇ ಬೆಂಗಳೂರವರು, ರೂಪಾ ಅಂತೇಳಿ. ಇವ್ರ ಮನೆಗೆ ಬಂದಿದ್ರು ಇವತ್ತು. ನನ್ನನ್ನು ಭೇಟಿಯಾಗಿ ಬೆಳಗ್ಗೆಯಿಂದ ಕಾಯ್ತಾ ಇದ್ರು ಅಂತ ಕಾಣಿಸುತ್ತೆ. ಭೇಟಿಯಾದ್ರು, ಖಂಡಿತ ತುಂಬಾ ಖುಷಿ ಆಯ್ತು ನಿಮಗೆ. ಇವರು ನಾನು ಕೇದಾರನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನಗೆ ಒಂದೊತ್ತು ಊಟ ಕೊಟ್ಟಿದ್ರು ಈ ತಾಯಿದ್ರು. ಇವರು ಬಂದಿದ್ರು ಇನೋವಾ ಕಾರಿನ ಮುಖಾಂತರದಲ್ಲಿ ಸುಮಾರು ಒಂದು 6-7 ಜನ ಬಂದಿದ್ರು ಅಂತ ಕಾಣಿಸುತ್ತೆ. ಅವತ್ತು ಬಂದಂತವ್ರಿಗೆ ಸುಮಾರು 1,500 ಕಿಲೋಮೀಟರ್ ಆಗಿತ್ತು. ಸತತವಾಗಿ 3 ದಿನ ಹುಡುಕಿದ್ರು ನನ್ನನ್ನು. 3 ದಿನ ಇಲ್ಲ, ನಾನು ಅಪ್ಪವ್ರನ್ನ ಭೇಟಿಯಾಗಿ ಹೋಗ್ಲೇಬೇಕು ಅಂತೇಳಿ ಹಠ ತೊಟ್ಟು ನಿಂತ್ಕೊಂಡಿದ್ರು. ಆದ್ರೂ 3ನೇ ದಿನಕ್ಕೆ ಅವ್ರಿಗೆ ನಾನು ಸಿಕ್ಕೆ. ಅದಾದ್ಮೇಲೆ ಅವರು ಸಣ್ಣ ಸೇವೆ ಅಂದ್ರೆ ಏನು, ಹೊಟ್ಟೆ ತುಂಬ ಊಟ ತೊಗೊಂಡಿದ್ರು. ಕಣ್ ತುಂಬ ಅವ್ರಿಗೆ ನಾನು ನಿಮ್ಮನ್ನು ನೋಡ್ಬೇಕು ಅನ್ನೋ ಒಂದು ಭಾವನೆ ಇತ್ತಪ್ಪ. ನಿಮ್ಮನ್ನು ನೋಡಿದೆ, ಇನ್ನಾಯ್ತು, ನನ್ನ ಪಾಪ ಕರ್ಮಗಳು ಕಳೆದೋಯ್ತು ಅಂತೇಳಿ ವಾಪಸ್ ಹಿಂದೆ ತಿರುಗಿ ಅವ್ರ ಊರಿಗೆ ಬಂದಂಥ ಸಂದರ್ಭದಲ್ಲಿ ಸಣ್ಣದಾಗಿ ಒಂದು ಪವಾಡ ಆಗಿತ್ತು. ಅದು ಪವಾಡ ಇದು. ಈ ಪವಾಡ ಆಗೋಕ್ಕಿಂತ ಮುಂಚಿತವಾಗಿ ಅದು ಯಾವ ಇನ್ನೂ ದೊಡ್ಡ ಪವಾಡ ಆಗಿದೆ. ಸುಮಾರು ಅದನ್ನ ಹೇಳೋದು ಬೇಡ, ಅವ್ರ ಧ್ವನಿ ಮುಖಾಂತರಲ್ಲಿ ಕೇಳೋಣ ಅದು ಏನಾಗಿದೆ ಅಂತ ಅವ್ರ ಬಾಗಿಲೇ ಕೇಳೋಣ. ಅಮ್ಮ ಹೇಳಮ್ಮ ತಾಯಿ, ನಮಸ್ಕಾರ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಒಳ್ಳೆದಾಗಿ. ನಾವು ಬದಾಮಿ ತಾಲೂಕು ಅಪ್ಪಾಜಿ, ಬದಾಮಿಯರ. ನಾವು ಫಸ್ಟ್ ಕಷ್ಟ ಇದ್ದಾಗ ಅಪ್ಪಾಜಿ, ನಾವೊಂದು ಫೋನು ಕಾಲಿನ ಹುಡುಕಿ ನಮ್ಮ ಕಷ್ಟ ಅವಾಗ ಅದು ಏನು ಹೇಳ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಾಗಕತ್ತಿಲ್ಲ. ಆ ಕಷ್ಟದಾಗ ನಿಮ್ಮ ನಂಬರ್ ಸಿಕ್ಕು ನಾವು ಮಾತಾಡಿದ್ವಿ ಅಪ್ಪಾಜಿ. ಮಾತಾಡಿದಾಗ ಆಯ್ತಮ್ಮ ನಾ ಬರ್ತೀನಿ ಬಾ ಅಪ್ಪಾಜಿ ನಮ್ಮ ಮನೆಗೆ ಅಂತ ನಾವು ಕರೆದೀವಿ. ಆಯ್ತಮ್ಮ ನಾ ಬರ್ತೀನಿ ಅಂತ ಹೇಳಿದ್ರಿ ಅಪ್ಪಾಜಿ. ನೀವು ಹೇಳಿದಾಗ ನಮ್ಮ ಕಡೆ ದುಡ್ಡು ಇರಲಿಲ್ಲ, 1 ರೂಪಾಯಿನೂ ಇರಲಿಲ್ಲ ಅಪ್ಪಾಜಿ ಅವಾಗ. ಆದ್ರೂ ಕೂಡ ನಮ್ಗೆ ಏನು ಕಷ್ಟದಾಗ ಅದು ಏನು ಗೊತ್ತಿಲ್ಲ. ಆ ರಾಯ ನಮ್ಗೆ ಏನು ಬುದ್ಧಿ ಹಾಕಿದ್ರ. ನಾನೇನು ಹೇಳಿದೆ ಅಪ್ಪಾಜಿ, ಅದು 20,000 ಖರ್ಚಾದ್ರೆ ಆಗ್ಲಕ್ಕ ನೀ ನಮ್ಮ ಮನೆಗೆ ಬಾ ಅಪ್ಪಾಜಿ ಅಂತ ಹೇಳಿದ್ನಿ ಅಪ್ಪಾಜಿ ನಾನು. ಆಯ್ತಮ್ಮ ನಾನು ಬರ್ತೀನಿ, ಕಾರ್ ಗಾಡಿ ತೊಗೊಂಬರ್ಲಿ ಅಮ್ಮ ಅಂತಂದ್ರೆ ಅಪ್ಪಾಜಿ. ಆಯ್ತಪ್ಪಾಜಿ ಕಾರ್ ಗಾಡಿನ ತೊಗೊಂಬಾ, ನೀನು ಕಾರ್ ಗಾಡಿ ಅಲ್ಲಿಂದ ತೊಗೊಂಬರ್ತೀನಿ ಅಂದ್ರು ಹ್ಞೂ ಅಂತೀನಿ, ಇಲ್ಲಿಂದ ಕಳಿಸಂದ್ರು ನಾ ಕಳಿಸ್ತೀನಿ ಅಪ್ಪಾಜಿ ಅಂತ ಹೇಳಿದೆ. ಆಯ್ತಮ್ಮ ಅಂತ ಹೇಳ್ಕೊಂತ ನನ್ನ ಕಡೆ ದುಡ್ಡಿಲ್ಲ ಅನ್ನೋದು ಅದು ರಾಯರು ನಿಮ್ಗೆ ಸೂಚನೆ ತೋರಿಸಿರ್ಬೇಕಪ್ಪಾಜಿ. ಆ ನಂತರ ನೀನು ಅಷ್ಟು ಮಟ್ಟ ಹ್ಞೂ ಅಂದು ನಾವು ಮಾತಾಡಿದ್ದೀವಿ. ನಮ್ಮ ಕಡೆ 1 ರೂಪಾಯಿನೂ ಇಲ್ಲ. ನಾನು ತಾಳಿಯರ ಇದನ್ನ ಬ್ಯಾಂಕ್ನಾಗ ಇಟ್ಟು, ಇದು ಒಂದು ತಾಳಿ ಮತ್ತೆ ನಂದು ಬಂಗಾರದವಲ್ಲ, ಇದು ಎಷ್ಟೈತಿ ತಾಳಿ ಇಷ್ಟು ತೆಗೆದು ಇವನ್ ಬ್ಯಾಂಕ್. ಒಂದೇ ನಿಮಿಷ ನಾನು ಹೇಳ್ಬಿಡ್ತೀನಿ. ಈ ತಾಳಿ ಇದೆ ನೋಡಿ, ಈ ತಾಯಿ ಈ ತಾಳಿ ಗುಂಡನ್ನು ಸೇಲ್ ಮಾಡಿ ಗಿರ್ವಿಗೆ ಅಡ ಇಡ್ಬೇಕು ಅನ್ಕೊಂಡಿದ್ರಂತೆ ನೋಡಿ. ಇದನ್ನ ಕೊಟ್ಬಿಟ್ಟು ಅಪ್ಪಾಜಿನ ಕರ್ಸೋನು ಅಂತೇಳಿ ಹೇಳಿದ್ರಂತೆ. ಮಕ್ಕಳು ತಾಯಿ ಮುಖದಲ್ಲಿ ಯಾವಾಗಲೂ ಕುಂಕುಮ, ಅರಿಶಿನ ಕುಂಕುಮ, ಈ ಮುತ್ತೈತನ ನೋಡ್ಬೇಕು ಅನ್ನೋದು ಮಕ್ಕಳ ಆಸೆ. ಯಾವತ್ತು ಕಿತ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇರುವುದಿಲ್ಲ, ಯಾವ ಮಕ್ಳಿಗೆ ಇರುವುದಿಲ್ಲ. ತಾಯಿನ ಯಾರಾದ್ರೂ ಆ ತರ ಕೆಟ್ಟದಾಗಿ ನೋಡಕ್ ಇಷ್ಟಪಡ್ತಾರೆ ಏನು? ಇಲ್ಲಲ್ವಾ? ಅದು ನಮ್ ಕಷ್ಟ ಇತ್ತಲ್ಲ ಅಪ್ಪಾಜಿ ಆ ಟೈಮ್ದಾಗ. ಇವಾಗ ನೀವ್ ಹೆಂಗ ನಮ್ಗ ಪೂಜೆ ಹೇಳ್ಕೊಟ್ಟು ಆ ನಂತರ ನೀವು ಬರೋ ಮುಂದೆ ಏನ್ ಹೇಳಿದ್ರಿ ಅಪ್ಪಾಜಿ, ಆಯ್ತಮ್ಮ 20,000 ಖರ್ಚಾಗುತ್ತೆ ನೀ ಕೊಡ್ತೀಯಮ್ಮ ಅಂತಂದ್ರೆ ಆಯ್ತಪ್ಪಾಜಿ ಕೊಡ್ತೀನಿ ಅಂತ ಹೇಳಿದ. ಅದು ಹೆಂಗ್ ಧೈರ್ಯ ಇತ್ತು ಗೊತ್ತಿಲ್ಲ ನಮ್ಗೆ, ರಾಯರಿಗೆ ಗೊತ್ತು. ಅಂದಿಂದ ಇದನ್ನ ಮಾರ್ಯಾರ ಕೊಟ್ಟು ಬಿಡು ಅಂತ ಮಾತಾಡಿದ್ವಿ ಅಪ್ಪಾಜಿ. ಆಮ್ಯಾಗ ನೀವೇನ್ ಮಾಡಿದ್ರಿ, ಆಯ್ತಮ್ಮ ನನ್ಗೆ ರಾಯರ ಸೂಚನೆ ಕೊಟ್ಟಾರ ನನ್ಗೆ ಗೊತ್ತು ಅಂತೇಳಿ ನೀವೇನು ಹೇಳಿಲ್ಲ ಅಪ್ಪಾಜಿ. ನನ್ಗೆ ಬಸ್ಸಿಗೆ ಬರ್ತೀನಮ್ಮ ಅಂತ ನೀವು ಬಸ್ ಹತ್ತು ಮಟನು ಕಾರ್ ಗಾಡಿನ ತಗೊಂಡ್ಬರ್ತೀನಿ ಅಂತ ಹೇಳಿದೆ ಅಪ್ಪಾಜಿ. ಬಸ್ ಹತ್ತುವರೆಗೂ ಅವ್ರಿಗೆ ಹೇಳಿಲ್ಲ. ಕಾರ್ ಗಾಡಿನ ತಗೊಂಡ್ಬರ್ತೀನಿ ಅಂತ ಹೇಳಿದೆ ಅಪ್ಪಾಜಿ. ಸರಿ ಅಪ್ಪಾಜಿ ಬಾಣಿ ಅಂತ ಹೇಳಿದೆ. ನೆಕ್ಸ್ಟ್ ನಾವು ಮನ್ಯಾಗ ಮಾತಾಡ್ ಬಂದಿದ್ವಿ ಅಪ್ಪಾಜಿ. ಬರಕತ್ರ ಅಪ್ಪಾಜಿಯರು ಮತ್ತೆ ರೊಕ್ಕ ಇಲ್ಲ, ಏನ್ ಮಾಡೋದು ಅಂತ ನಾವು ಚಿಂತೆ ಮಾಡ್ಕೊಂತ ಕುಂತಿದ್ವಿ. ತಿರ್ಗಾ ನೀವು ಆಮ್ಯಾಗ ಫೋನ್ ಮಾಡಿ ಏನ್ ಹೇಳಿದೆ ಅಪ್ಪಾಜಿ, ತಮ್ಮ ಮನ್ಯಾಗ ತಮ್ಮಗರ ಯಾರಿಗಾರ ಕಳಿಸ್ಕೊಡಮ್ಮ, ನಾ ಬಸ್ ಬುಕ್ ಮಾಡ್ಕೊಂಡು ಬರಕತ್ತೀನಿ ಅಂತ ಹೇಳಿದೆ ಅಪ್ಪಾಜಿ. ಅವಾಗ ಅದು ಯಾವ ತರ ಖುಷಿ ಆಗಿತ್ತು ಅನ್ನೋದು ಅದು ರಾಯರಿಗೆ ಗೊತ್ತು, ನನಗೆ ಗೊತ್ತು. ಅದು ಕಷ್ಟ ಏನ್ ಅನುಭವಿಸಿ ಅನ್ನೋದು ನನಗೆ ಗೊತ್ತಪ್ಪಾಜಿ. ಅದ ನನ್ ನಂಬಕ್ಕಾಗಿಲ್ಲ. ನಾನು 1 ರೂಪಾಯಿನೂ ನಿಮಗೆ ಬಂದ್ರು ಕೂಡ 1 ರೂಪಾಯಿ ಬಸ್ ಚಾರ್ಜ್ ಕೊಟ್ಟಿಲ್ಲ. ಜನ ಏನ್ ಮಾತಾಡ್ತಾರ ಅದು ನಮಗ್ ಗೊತ್ತಿಲ್ಲ ಅಪ್ಪಾಜಿ, ಬೇಡ ಅದಷ್ಟು. ಅದು ರಾಯರಿಗೆ ಗೊತ್ತು, ನಮ್ಗೆ ಗೊತ್ತು ಅಪ್ಪಾಜಿ. ನೀ ನಮ್ ಕಡೆ 1 ರೂಪಾಯಿನೂ ಇಸ್ಕೊಂಡವ್ರಲ್ಲ, ನಾನು ಬಸ್ ಚಾರ್ಜುನು ಕೊಟ್ಟಿಲ್ಲ ನಿಮ್ಗೆ. ಆ ಕೊಡು ಪರಿಸ್ಥಿತಿನೂ ಇದ್ದಿದ್ದಿಲ್ಲ ನನ್ನ ಕಡೆ. ನೀವು ಯಾವಾಗ ಬಂದು ಪಾದ ಹಾಕಿ ನಮಗೆ ಪೂಜೆ ಹೇಳ್ಕೊಟ್ಟಿಂದ ನಾನು 2 ಸಲನೂ ಜೀವ ಇಡಬಾರ್ದಂತ ನಾನು ಜೀವ ಕಳ್ಕೊಳಕತ್ತಿದ್ದೆ ಅಪ್ಪಾಜಿ. ಆಕೆ ನಮ್ಮ ಫ್ರೆಂಡ್ ಅದಾಳ ಅಮ್ಮಿನಗಡದಕ್ಕೆ. ಆಕೆ ಬೇಡ ಕಾಣಿ ರಾಯರ್ ನಂಬೀವಿ ನಾವು, ರಾಯರ್ ಏನ್ ಮಾಡ್ತಾನೆ ಮಾಡಲಿ, ನೀ ಜೀವ ಕಳ್ಕೊಂಡ್ರೆ ಏನ್ ಮಾಡಕಿ, ಇಷ್ಟೆಲ್ಲ ನೀನ್ ದುಡ್ಡು ಮಂದಿ ಮ್ಯಾಗ ಕೊಟ್ಟು ಅಂಗಡಿ ಎಲ್ಲ ಇಟ್ಕೊಂಡು ನೀ ಸತ್ತು ಹೋದೆ ಅಂದ್ರೆ ಮುಂದೆ ಯಾರು ಕೊಡ್ತಾರ? ನಾ ಅಪ್ಪಾಜಿ ಅದರ ಧೈರ್ಯ ಏನ್ ಹೇಳ್ತಾರೆ ಹೇಳಿ ಅಂತ ನನ್ನ ಫ್ರೆಂಡ್ ಉಳಿಸ್ಕೊಂಡ್ ಅಪ್ಪಾಜಿ. 25 ರೂಪಾಯಿದಾಗ ನಾ ಬೆಂಗಳೂರಿಗೆ ಬಂದಿನಿ ಅಂದ್ರೆ ಯಾರು ನಂಬಂಗಿಲ್ಲ. 25 ಬರೀ 25 ರೂಪಾಯಿ ತಗೊಂಡು ನಾನು ಆಕಿನ ಜೋಡಿ ಬೆಂಗಳೂರಿಗೆ ಬಂದೆ. ಅಮ್ಮ ನೀ ನೀ ಏನು ಜನ್ಮಕ್ಕೆ ಏನು ಮಾಡ್ಕೊಬಾರ್ದ, ನಾ ಅದೀನಿ, ನಾನು ಕರ್ಕೊಂಡು ಹೋಗ್ತೇನಂತ ಮಗಳ ಮನೆಗೆ ಕರ್ಕೊಂಡು ಬಂದು. ಅಪ್ಪಾಜಿ ನೀನು ನನಗೆ ಧೈರ್ಯ ಹೇಳಿದ್ರಿ. ಅದನ್ನ ಎಷ್ಟು ಅದು ಬರ್ಬರ್ತಾ ಅದನ್ನ ಹೇಳ್ಕೊಳಕ ಆಗ್ಲಷ್ಟು ಇವಾಗ ಸದ್ದ ಮಟ್ಟಕ್ಕ ಖುಷಿ. ಈ ನಮ್ಗೆ ಅದು ರಾಯರ್ ಹೆಂಗ ನೀ ಅಪ್ಪಾಜಿ ನೀ ಹೆಂಗ್ ಪೂಜೆ ಹೇಳ್ಕೊಟ್ಟಿ, ಮಗಳಿಗೆ 18 ಪವಾಡ ಆಗೈತಿ. ಇನ್ನು ಅದಾವು ಜಾಸ್ತಿ ಅದಾವು, ಅದು ಬರ್ದಿಟ್ಟಿಲ್ಲಕಿ
ಅದು ಬರದಿಟ್ಲಿಂದ ಇನ್ನು ಈಗ ನಾಳೆ ಇವಾಗ ಇಷ್ಟರಾಗ ಊರಿಗೆ ಬರೋದೈತಿಲ್ಲ ಅಪ್ಪಾಜಿ ಬಂದಂದ್ರ ಅವಿಷ್ಟು ಪವಾಡ ಹಂಚ್ಕೊಂತಾಳಕಿ ಮಗಳ ₹1 ಇಲ್ಲದ ಹೊತ್ತಿನಾಗ ₹1 ಶಂತಿ ತಂದು ನಾವು ತಿನ್ನೋ ಗತಿ ಇದ್ದಿದ್ದಿಲ್ಲ ಅಂತ ಟೈಮ್ದಾಗೂ ನೀವು ಬಂದು ಪೂಜೆ ಹೇಳ್ಕೊಟ್ಟಿಂದ ಅದ್ರ ತಕ್ಕ ಅದ್ರ ಆಯ್ರ ನಮಗೆ ಏನು ಬುದ್ಧಿ ಹಾಕಿದ್ ನಾವು ಗೊತ್ತಿಲ್ಲ ನಮ್ಮ ಮಂದಿ ಮಕ್ಕಳು ಎಲ್ಲರೂ ನೀನಪ್ಪ ಅನ್ಕೊಂಡು ನಾವು ಜೀವನ ಇಟ್ಟಿವಿ ಅದನ್ನ ಯಾವ ಥರ ಹೇಳ್ಕೊಬೇಕು ಅನ್ನೋದು ನನ್ಗೆ ಗೊತ್ತಾಗಕತ್ತಿಲ್ಲ ಅಪ್ಪಾಜಿ. ನೋಡಿ 18 ಪವಾಡ ಆಗಿರೋದು ತಾಯಿಯವರ ತಾಯಿ ಆ ನನ್ನ ತಾಯಿ ಆ ತಾಯಿ ಹೆಸರು ಆರ್ತಿ ಆ ತಾಯಿ ಹೆಸರು ಆರ್ತಿ 18 ಪವಾಡ 2 ಸೈಟು 1 ಬೈಕು ಅದೇ ಮುಖಾಂತರಲ್ಲಿ 2 ಶಾಪು ಗೋಲ್ಡ್ ಶಾಪು ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡಗಳಾಗಿದೆ. ಅವರು ಆ ತಾಯಿಯವರ ತಾಯಿ ಇವರು ಇವತ್ತು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇವ್ರನ್ನ ಭೇಟಿ ಹಾಕಿ 18 ಪವಾಡ ಆಗಿದೆ ಅಂತ ಹೇಳಿದ್ದೆ. ಅದನ್ನ ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನೂ ಹೆಚ್ಚಿನ ರೀತಿಯಾಗಿ ಇವರಿಗೆ ನಾವು ಅನುಗ್ರಹ ಆಗಲಿ, ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರಿ. ಜನ ಏನಂತಾರ ನಿಮ್ಗೆ ಹೆಂಗೆ ಕಾಂಟ್ಯಾಕ್ಟ್ ಹಾಕಾರ ನಿಮ್ಗೆ ಆ ಪೂಜೆ ಮಾಡಿದ್ಗಳು ಯಾವ ಥರ ನೀವು ಪೂಜೆ ಮಾಡ್ತೀರಿ ಅಂತಾರ. ರಾಯರ್ ನಂಬೇಕು ಅಷ್ಟ. ಅಪ್ಪಾಜಿ ಹೇಳೋಗಿರ್ತಾರ ರಾಯರ್ ನಾವು ನಂಬೇಕು, ಸಾಯ್ತೀವೋ ಬದುಕ್ತೀವೋ ಎಲ್ಲ ಅಪ್ಪಾಜಿ ನಿನ್ ಪಾಲಿಗೆ ಬಿದ್ದೀವಿ, ನಿನ್ ಪಾದ ಹಿಡಿದೀವಿ, ಎಲ್ಲ ನಿನ್ ಕಡೆ ಬಿಟ್ಟಿದ್ದು. ನೀ ಕೊಟ್ಟಿದ್ದು ಜೀವನ ಇದು. ನನ್ನ ಜೀವ ಅಂತೂ ಪುನರ್ ಜನ್ಮ ಕೊಟ್ಟಿದ್ದು ತಂದೆ. ಒಂದು ಜೀವನ ಒಬ್ಬರು ದೇವರು ಸೃಷ್ಟಿ ಮಾಡಿದ್ರ ಈ ಜೀವನ ಕೊಟ್ಟಿದ್ದು ಈ ತಂದೆ. ಇಲ್ಲಾಂದ್ರೆ ಇಷ್ಟೊತ್ತಂತ ಯಾವಾಗ ಸತ್ತು ಹೋಗ್ಬಿಡ್ತಿದ್ದೆ ನಾನು. ಆ ಪೂಜೆ ಹೇಳ್ಕೊಟ್ಟಿಂದ ನಾವೊಂದು ಉದ್ಯೋಗದಾಗ ಎಲ್ಲೇ ಅಮೌಂಟ್ ಕೊಟ್ಟು ಅದನ್ನೆಲ್ಲ ಸಿಕ್ಕೊಂಡು ಹೇಳ್ಕೊಳ್ಳೋಂಥ ಪರಿಸ್ಥಿತಿ ಇದ್ದಿದ್ದಿಲ್ಲ ನನಗೆ. ಇವತ್ತು ಇನ್ನೊಬ್ರಿಗೆ ನಾನು ಹೇಳ್ತೀನಿ, ಜನ ಏನಂತಾರ ಎಲ್ಲ ತರ ಮಾತಾಡ್ತಾರ, ಇಷ್ಟೆಲ್ಲ ಹೂವ ತಂದಾಕಿ ರಾಯರ ಪೂಜೆ ಮಾಡ್ತಿ, ನಿಮ್ ರಾಯರ ರೊಕ್ಕ ಕೊಟ್ಟನು, ನಿಮ್ ರಾಗಪ್ಪ ರೊಕ್ಕ ಕೊಟ್ಟನು ಅಂತಾರ. ಅದೇ ಜನ ನೋಡಿ ಜೀವನ ಮಾಡಂಗಿಲ್ಲ. ನಮ್ ಜೀವನ ಹೆಂಗೈತಿ ನಾವು ರೂಪಿಸ್ಕೋಬೇಕು ಅಷ್ಟೇ. ನಾವು ಗಟ್ಟಿಮುಟ್ಟಾಗಿರ್ಬೇಕು. ಇನ್ನೊಬ್ರದ್ದು ಹಾಕರ್ಸೋದಲ್ಲ, ತುಡುಗು ಮಾಡೋದಲ್ಲ, ಕಳುವು ಮಾಡೋದಲ್ಲ, ಇನ್ನೊಬ್ರದ್ದು ತಲೆ ಹಿಡಿದಿದ್ದಲ್ಲ. ನಮ್ ಜೀವನ ನಾವು ದುಡಿತೀವಿ, ನಾವು ಜೀವನ ಮಾಡ್ತೀವಿ. ಅದು ನಮ್ ಟೈಮ್, ಅದು ನಮ್ ಪಾಪ ಕರ್ಮಗಳು ನಮ್ಗೆ ಗೊತ್ತಿಲ್ಲದಾಗ ಯಾವಾಗ ಆಗಿತ್ತು ಅದು ಗೊತ್ತಿದ್ದಾಗಿತ್ತು, ಗೊತ್ತಿಲ್ಲದ ಆಗಿತ್ತು. ಅದೇ ರಾಯರ ಪಾದ ಹಿಡಿದು ನಾವು ಅಷ್ಟು ಕೇಳ್ಕೋಬೇಕು. ಇದು ಒಂದ ನಾನು ಹೇಳ್ಬೋದು, ಎಲ್ಲರಿಗೂ ಬೇಡ್ಕೊಳ್ಳೋದು ರಾಯರ ಪಾದ ಹಿಡ್ಕೊಂಡು ನಮ್ ತಪ್ಪು ಸರಿ ರಾಯರ ಒಳ್ಳೆ ಬುದ್ಧಿ ಹಾಕ. ಗೊತ್ತಿದ್ದು ತಪ್ಪು ಮಾಡಿವ, ಗೊತ್ತಿಲ್ಲದ ತಪ್ಪು ಮಾಡಿವ ಗೊತ್ತಿಲ್ಲ, ಇನ್ನು ಮ್ಯಾಗ ನಮ್ಗೆ ಒಳ್ಳೆ ಬುದ್ಧಿ ಹಾಕಪ್ಪ ರಾಯರ. ನಿನ್ ಪಾದ ನಾವು ಹಿಡಿದ್ವಿ ಅಂದ್ರೆ ತಂದಿ ನೀನ, ತಾಯಿ ನೀನ, ಬಂಧು ನೀನ, ಬಳಗು ನೀನ, ಎಲ್ಲಾ ನೀನ ಅಪ್ಪಾಜಿ. ನನ್ನ ಜೀವ ಉಳಿಸಿ ಅಪ್ಪಾಜಿ. ಅವರು ರಾಯರ, ನೀನು ರಾಯರಲ್ಲ ಅಪ್ಪಾಜಿ. ನೀ ಹೇಳಿಕಂದ್ರ ಅವ್ರು ನಮ್ ಜೋಡಿ ಮಾತಾಡಂಗಿಲ್ಲ, ನೀ ಮಾತಾಡ್ತಿ. ಅವರು ನಮ್ಗೆ ಹೇಳ್ತಾರ ನೀ ಮಾತಾಡ್ತೀವಿ, ನಮ್ಮಲ್ಲಿ ಮಾತಾಡಿ ನಮ್ ಜೀವ ಉಳಿಸಿ. ಇಷ್ಟು ಮಾತ್ರ ಹೇಳ್ಬರ್ಲಿ. ಯಾರ ನೋಡಿದ್ರು ರಾಯರ್ ನಂಬ್ರಿ. ಜನ ಆಕಿಗೆ ಒಳ್ಳೇದಾಗೈತೆ ಅಂತ ಆಕಿ ಯಾವ ತರ ಪೂಜೆ ಮಾಡ್ತಾಳ, ಅದೇನ್ ಮಂತ್ರ ಅಲ್ಲ, ತಂತ್ರ ಅಲ್ಲ, ಮಾಟ ಅಲ್ಲ, ಮದ್ದಲ್ಲ. ಇದು ನನ್ನ ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರ ಯಾವುದೂ ಅಲ್ಲ. ರಾಯರ್ ನಂಬ್ರಿ. ಅಕ್ಷತೆ ಇರ್ತೈತಿ, ಮೋದಿಕಾ ಪ್ರಸಾದ ಇರ್ತೈತಿ. ಅದಕ್ಕೆ ಏನ್ ಮಡಿ ಗುಡಿ ಪಾಲಿಸಬೇಕು ಅದಷ್ಟು ಮಾತ್ರ ಪಾಲಿಸಬಹುದು. ನಮ್ಮ ಹಳ್ಳಿ ಭಾಷೆದಾಗ ಹೇಳ್ಬೇಕಂದ್ರ ರಾಯರ್ ನಂಬ್ರಿ ಅಷ್ಟ. ತುಂಬಾ ಖುಷಿ ಆಯ್ತು ತಾಯಿ. ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನನ್ನ ತಾಯಿ. ಬಾದಾಮಿಯಿಂದ ಸುಮಾರು ಒಂದು 500 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. 600 ಕಿಲೋಮೀಟರ್ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಅದೇ ಮುಖಾಂತರದಲ್ಲಿ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಸುಮಾರು 1,500 ಕಿಲೋಮೀಟರ್ ಬಂದಿದ್ರು. ಇನ್ನೂ ಹೆಚ್ಚಿನ ರೀತಿಯಾಗಿ ಇವರು ಪವಾಡ ಆಗಲಿ ಅಂತೇಳಿ ಭಗವಂತನ ಪಾದ ಹಿಡಿದು, ಮತ್ತೆ ಕೃಷ್ಣನ ಹಿಡ್ಕೊತೀನಿ, ರಾಘವೇಂದ್ರ ಸ್ವಾಮಿ ಅವ್ರು ಹಿಡ್ಕೊತೀನಿ, ಎಲ್ಲರ ಪಾದವನ್ನು ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಇವತ್ತು ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡು ಇಲ್ಲಿವರೆಗೂ ಬಂದಿದ್ರೆ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ನನ್ನ ತಾಯಿ ಖಂಡಿತ ಒಳ್ಳೇದಾಗಲಿ. ಅತಿ ಶೀಘ್ರದಲ್ಲೇ ನಿಮ್ಮ ಊರಿಗೆ ಬರುತ್ತೇನೆ. ಬಂದಂತ ಸಂದರ್ಭದಲ್ಲಿ ನನಗೆ ಮತ್ತೆ ಇನ್ನೂ 2 ಹೋಳಿಗೆ ಕೊಡಬೇಕು. ಆದ್ರೆ ಜನ ಏನ್ ಹೇಳ್ತಾರ ಅಪ್ಪಾಜಿ, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಅದು ಅಜ್ಜರ ನಿಮ್ಗೆ ಹೆಂಗ್ ಸಿಗ್ತಾರ, ನೀವ್ ಹೆಂಗ್ ಫೋನ್ ಮಾಡ್ತೀರಿ. ಉತ್ತರ ಕರ್ನಾಟಕ ಅಂದ್ರೆ ಬಾಳ ಅವ್ರು ಜಲ್ದಿ ಬರ್ತಾರ, ನಮ್ ಬೆಂಗಳೂರು ಕಡೆ ನೋಡಂಗಿಲ್ಲ. ಅದು ಎಲ್ಲ ತಪ್ಪು ಕಲ್ಪನೆ ಜನರದ. ನಂಬ್ರಿ ರಾಯರ್ ನಂಬ್ರಿ, ಅಪ್ಪಾಜಿ ನಂಬ್ರಿ. ಅವ್ರು ಎಲ್ಲಿದ್ದಲ್ಲಿ ನಾವಿದ್ದಲ್ಲಿ ಅದ್ರ ಬರ್ತಾರ, ಅವ್ರ ಇದ್ದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರ. ನಾನು ಹೋಗಿದ್ದೆ, ಇವತ್ತು ನಾನಿದ್ದಲ್ಲಿ ಇವ್ರು ಬಂದಿದ್ದಾರೆ ಅಷ್ಟೇ. ಆದ್ರೆ ನಂಬಿಕೆ ಉತ್ತರ ಕರ್ನಾಟಕ ಮಂದಿ ರಾಯರಿಗೆ ಅಷ್ಟ, ಬೆಂಗಳೂರ ಮಂದಿನೂ ಅಷ್ಟ, ಎಲ್ಲ ಜನನು ಅಷ್ಟೇ. ಜಾತಿ ಮತ ಹೇಳಿಲ್ಲ. ನೀನ್ ಯಾವ ಜಾತಿಯವನು, ನೀನ್ ಹಿಂದೂನ, ನೀನ್ ಮುಸಲ್ಮಾನ, ನೀನ್ ಕ್ರಿಶ್ಚಿಯನ್ನ, ನನಗೆ ಜಾತಿ ಬೇಡ. ನನಗೆ ಬೇಕಾಗಿರೋದು ನೀವು ಒಂದೇ ಜಾತಿ. ಯಾರು? ಮನುಷ್ಯರ ಜಾತಿ. ನನಗೆ ಯಾವ ಜಾತಿಯವರು ನಮ್ಮ ಇವತ್ತು ನೋಡಿ ನಮ್ಮ ಕರ್ನಾಟಕದವರು ಎಲ್ಲಿದ್ದಾರೆ? ಆಂಧ್ರದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ, MP ಮಧ್ಯಪ್ರದೇಶದಲ್ಲಿದ್ದಾರೆ, ಔಟ್ ಆಫ್ ಕಂಟ್ರಿ ಅಮೆರಿಕದಲ್ಲಿದ್ದಾರೆ. ನನಗೆ ಪ್ರತಿನಿತ್ಯ ಅಮೆರಿಕದಿಂದ ಫೋನ್ ಮಾಡ್ತಾರೆ, US ಇಂದ ಫೋನ್ ಮಾಡ್ತಾರೆ, ಇದು ಲಂಡನ್ ಇಂದ ಫೋನ್ ಮಾಡ್ತಾರೆ, ಆಸ್ಟ್ರೇಲಿಯಿಂದ ಫೋನ್ ಮಾಡ್ತಿರ್ತಾರೆ. ಹೌದಲ್ವೇ? ಅಲ್ಲಿರೋರು ಅವರು ನಾವು ರಾಯರು ಭಕ್ತರಲ್ಲ, ರಾಯರಿಗೆ ನಾವು ಭಕ್ತರಲ್ಲ, ನಾವೇ ರಾಯರಿಗೆ ಮಕ್ಕಳು. ಅರ್ಥ ಆಯ್ತಾ? ಇವ್ರು ರಾಯರು ಏನ್ ಹೇಳಿದ್ದಾರೆ, ನೀವು ನನ್ನ ಮಕ್ಕಳು ಕಣಪ್ಪ, ನೀವು ಸಂಪೂರ್ಣವಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಸನ್ನಿಧಾನಕ್ಕೆ ಬಾ, ನನ್ನ ಹತ್ರ ಬಾ, ನೀನು ಕೇಳಿದ್ರೆ ನಾನು ಕೊಡ್ತೀನಿ. ಆದ್ರೆ ನಂಬಿಕೆ ಇರಬೇಕು. ನಂಬಿಕೆ ಇತ್ತು ಅಂದ್ರೆ ನೀವು ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಭಗವಂತ ಹೇಳಿ ಬೃಂದಾವನದಲ್ಲಿ ಜೀವಂತವಾಗಿ ಭಗವಂತನಲ್ಲಿ ನಮಗೋಸ್ಕರ, ಮಕ್ಕಳಿಗೋಸ್ಕರ ಜಪ ಮಾಡುತ್ತಾ ಕೊಡ್ತಿದ್ದಾರೆ. ಆಯ್ತಮ್ಮ, ತುಂಬಾ ಖುಷಿ ಆಯ್ತು. ಇನ್ನು ಹೆಚ್ಚಿನ ರೀತಿಯಾಗಿ ನೀವು ಅಂದುಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ.
पूज्याय पूज्याय राघवेन्द्राय राघवेन्द्राय सत्यधर्मारताय च सत्यधर्मरताय च भजतां कल्पवृक्षाय भजतां कल्पवृक्षाय नमतां कामधेनुवे नमतां कामधेनुवे ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿ ಈ ನನ್ನ ತಾಯಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ ತಾಯಿ. ನಮ್ಗೆ ಯಾಕಮ್ಮ ಆಶೀರ್ವಾದ ಅಂತೀರ, ರಾಯರು ಅಲ್ಲಿದ್ದಾರಮ್ಮ. ನೋಡಿ ಈ ತಾಯಿ ಎಷ್ಟು ಅದ್ಭುತವಾಗಿದೆ. ಬೃಂದಾವನ ಮತ್ತು ಕಾಮಧೇನು ಗುರು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ಅವರು ಇಷ್ಟಪಟ್ಟು ಇದನ್ನು ಮಾಡಿಸಿ ಮಗನ ಕತ್ತಲ್ಲಿ ಇರಬೇಕು, ನಿಮ್ಮ ಕತ್ತಲ್ಲಿ. ಯಾಕಂದರೆ ನೀವು ಲೋಕ ಕಲ್ಯಾಣಕ್ಕೋಸ್ಕರ ಇದ್ದೀರಾ. ಯಾರ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬೀಳದಂಗೆ ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ ಅಂತೇಳಿ ಆ ನನ್ನ ತಾಯಿ ಇವತ್ತು ಮಾಡಿಸಿಕೊಟ್ಟಿದ್ದಾರೆ. ನೀವು ಅಂದುಕೊಳ್ಳೋದು ಕೆಲಸ ಇಲ್ಲ, ಯಶಸ್ವಿಯಾಗಲಿ ನನ್ನ ತಾಯಿ. ರಾಯರು ಇನ್ನೂ ನಿಮಗೆ ಹೆಚ್ಚಿನ ರೀತಿಯಾಗಿ ಶಕ್ತಿಯನ್ನು ಕೊಡಲಿ, ಮನ ಶಾಂತಿ ನೆಮ್ಮದಿ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡಲಿ ಅಂತೇಳಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಒಳ್ಳೆಯದಾಗಲಿ ನನ್ನ ತಾಯಿ. ಶ್ರೀ ಇಲ್ಲಿದೆ ನಮ್ಮ ರಾಯರು. ನನಗೆ ಇಲ್ಲಿ ನೀವೇನು ಆಶೀರ್ವಾದ ತಗೊಂತಿದ್ರಲ್ಲ, ನಾನು ತಗೊಂತ ಇದ್ರಿ ಅಂತ ಹೇಳ್ತಾ ನೀವು ರಾಯರಿಗೆ ತಗೊಂತ ಇದ್ರಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಂದು ಏನು ಹೇಳ್ತಾರ, ಬೆಂಗಳೂರು ಮಟ್ಟ ಹುಡ್ಕೊಂಡು ಹೋಗ್ಯಾರ ಇವ್ರು. ಇವ್ರಿಗೆ ಹೆಂಗ್ ಸಿಗ್ತಾರ, ಸುಮಿತ್ರಮ್ಮನಿಗೆ ಹೆಂಗ್ ಸಿಗ್ತಾರ ಅಜ್ಜಾರ, ಹಿಂಗ ಅದು ಕೆಲವು ಮಂದಿದು ಅದೇನಿಲ್ಲ. ಅವ್ರವ್ರ ನಂಬಿಕೆ, ಅವ್ರವ್ರ ಭಕ್ತಿ. ನಾನು ಇವತ್ತು ಸಿಕ್ಕಿ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಟೈಮ್ ಎಷ್ಟಾಗಿದೆ? ಟೈಮ್ ತೋರಿಸೋ ಸರ್, ರಾತ್ರಿ ಎಷ್ಟಾಗಿದೆ ಇದು? ಎಷ್ಟು ಗಂಟೆ ಆಗಿದೆ ನೋಡಿ ಟೈಮ್ ಎಷ್ಟಾಗಿದೆ? ಇಷ್ಟು ಮಟ್ಟ ಕಷ್ಟಪಟ್ಟು ಹುಡುಕ್ಬೇಕು ನಮ್ಮ ಕಷ್ಟ. ಎಷ್ಟು ಗಂಟೆ ಆಗಿದೆ ಟೈಮು? ಟೈಮ್ ಫೋನ್ ಮಾಡೋದು ನಿಮ್ದು 2:30. 2 ನೋಡಿ ಇಲ್ಲಿ ನೋಡಿ, ಒಂದು ನಿಮಿಷ ನೋಡಿ ಟೈಮ್ ನೋಡಿ, ಇಲ್ಲಿ ನೋಡಿ ಟೈಮು 2:30 PM. ಇದು AM ಅಲ್ಲ, ಮತ್ತೆ ಕಟ್ಟ ನೀವು AM ಹಾಕ್ಬಿಡ್ತೀರಾ. ಎಷ್ಟು ಎಲ್ಲಿದೆ PM AM ತೋರಿಸೋದು ಏನಿದ್ರಲ್ಲಿ? ಇಲ್ಲ ಗುರುಗಳೇ, ಇದು ತೋರಿಸ್ತಾ ಇಲ್ಲ. ನಿಮ್ದಲ್ಲಿ ತೋರಿಸುತ್ತೆ. ಆಯ್ತು ಬಿಡಿ, ಇಲ್ಲಿ ಪರವಾಗಿಲ್ಲ, ಒಳ್ಳೇದಾಗಲಿ. ಇಲ್ಲಿ ಬಿಡಿ ಪರವಾಗಿಲ್ಲ. ಅಲ್ಲ ಪಾಪ ಇಲ್ಲಿ ತೋರಿಸುತ್ತೆ ನೋಡಿ. ರಾತ್ರಿ ನೋಡಿ ಎಲ್ಲದರಲ್ಲೂ ರಾಯರು ಇದೇ ರೀತಿಯಾಗಿ ರಾಯರು ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಬರಬೇಕು, ಪ್ರತಿಯೊಬ್ಬರ ಶಾಪಲ್ಲಿ ಇರಬೇಕು ಅನ್ನೋದೇ ನನ್ನ ಆಸೆ. ನೀವು ಅಂದುಕೊಂಡಿದ್ದ ಕೆಲಸ ಇಲ್ಲ, ಯಶಸ್ವಿಯಾಗಲಿ. ರಾಯರನ್ನ ನಂಬ್ರಿ, ಮನುಷ್ಯರ ಪಾದ ಹಿಡಿಬೇಡಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ಹೆಚ್ಚಿನ ರೀತಿಯಾಗಿ ನಿಮಗೆ ಶಕ್ತಿಯನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ನಾನು ಪ್ರೇ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣಾಯ ಗುರುಗಳು ಹರೇ ಪರಮಾತ್ಮನೇ ಗೋವಿಂದಾಯ ನಮೋ.